ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ಶಿಕ್ಷಣದ ವಿಧಾನಗಳು ಮತ್ತು ಪಂದ್ಯಾಟಗಳು ಈ ಒಂದು ಟಾಪಿಕಲ್ಲಿ ಬರುವಂತಹ ಶರೀರ ಶಿಕ್ಷಣ ಕಲಿಸುವ ಪದ್ಧತಿಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಹೇಗೆ ಅನಾಟಮಿ ಒಂದು ಕಡೆ, ಆರೋಗ್ಯ ಶಿಕ್ಷಣ, ಗೇಮ್ಸು ಮತ್ತು ಅಥ್ಲೆಟಿಕ್ಸು ಈ ರೀತಿ ಎಲ್ಲ ಪಾರ್ಟ್ ವೈಸ್ ಹೆಂಗೆ ಬರ್ತಾವೆ, ಸೈಕಾಲಜಿ ಆಗಿರ್ಬೋದು ಮತ್ತು ಶರೀರ ಶಿಕ್ಷಣದ ಮಾಪನಗಳು ಮತ್ತು ಪರೀಕ್ಷೆಗಳು ಅಂತ ನೋಡಿದ್ವಿ. ಹೀಗೆ ಈ ಎಲ್ಲ ಪಾರ್ಟ್ಗಳ ಹಾಗೆ ಈ ಒಂದು ಶರೀರ ಶಿಕ್ಷಣದ ವಿಧಾನಗಳು ಮತ್ತು ಪಂದ್ಯಗಳು ಅಂತೇಳಿ ಒಂದು ಪಾರ್ಟ್ ಬರ್ತೈತೆ. ಅದರಲ್ಲಿ ಮೊದಲನೇ ಅಧ್ಯಾಯ ಬಂದುಬಿಟ್ಟು ಶರೀರ ಶಿಕ್ಷಣವನ್ನು ಕಲಿಸುವ ಪದ್ಧತಿಗಳು. ಈ ಒಂದು ಟಾಪಿಕ್ ಮೇಲೆ ಇವತ್ತು ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಮಾಡ್ತಾಯಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಶರೀರ ಶಿಕ್ಷಣವನ್ನು ಕಲಿಸುವ ಪದ್ಧತಿಗಳು. ಇದರಲ್ಲಿ ಆಜ್ಞೆ ಪದ್ಧತಿ, ವಿವರಣ ಪದ್ಧತಿ, ಪ್ರದರ್ಶನ ಪದ್ಧತಿ, ಅನುಕರಣ ಪದ್ಧತಿ, ನಾಟ್ಯ ಪದ್ಧತಿ, ಸ್ವೇಚ್ಛೆ ಪದ್ಧತಿ, ತಾಳಬದ್ಧ ಪದ್ಧತಿ, ಅಖಂಡ ಪದ್ಧತಿ, ಖಂಡ ಪದ್ಧತಿ, ಅಖಂಡ ಖಂಡ ಪದ್ಧತಿ, ಖಂಡ ಪ್ರಗತಿಯ ಪದ್ಧತಿ, ನಿರೀಕ್ಷಣಾ ಪದ್ಧತಿ, ಸಂಯುಕ್ತ ಪದ್ಧತಿ, ಇಷ್ಟು ಪದ್ಧತಿಗಳು ಬರ್ತವೆ. ಈ ಒಂದು ಪದ್ಧತಿಗಳ ಬಗ್ಗೆ ಒಂದೊಂದಾಗಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊತಾ ಹೋಗೋಣ. ಇವಾಗ ಮೊದಲನೇದು ಆಜ್ಞೆ ಪದ್ಧತಿ. ಆಜ್ಞೆ ಪದ್ಧತಿ ಅಂದರೆ ಏನು ಅಂತ ನೋಡ್ರಿ, ಔಪಚಾರಿಕ ಚಟುವಟಿಕೆಗಳನ್ನು ಕಲಿಸಲು ಯಾವುದೇ ಒಂದು ಔಪಚಾರಿಕ ಚಟುವಟಿಕೆಗಳನ್ನು, ಔಪಚಾರಿಕ ಅಂದರೆ ನೀತಿ ನಿಯಮಬದ್ಧವಾಗಿ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಕಲಿಸಲು ಮತ್ತು ಒಮ್ಮೆ ಕಲಿಸಿದಂತಹ ಚಟುವಟಿಕೆಯನ್ನು ಪುನಃ ಪುನಃ ರೂಢಿ ಮಾಡಿಸಲು ಈ ಒಂದು ಪದ್ಧತಿಯನ್ನು ಬಳಸ್ತಾರೆ. ಆಜ್ಞೆ ಪದ್ಧತಿ ಇದು ಬಳಸ್ತಾರೆ ಅಂದರೆ ಯಾವುದೇ ಒಂದು ಚಟುವಟಿಕೆ ಮಾಡಿಸಿದ್ದೀವಿ ಅಂದರೆ ಆ ಚಟುವಟಿಕೆ ನಾವು ಪದೇ 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 ಮಾಡಿಸಿ ಪ್ರಾಕ್ಟೀಸ್ ಮಾಡಿಸ್ತೀವಲ್ಲ, ಅವಾಗ ಏನು ಮಾಡ್ತೀವಿ ನಾವು ಆಜ್ಞೆ ಪದ್ಧತಿಯನ್ನು ನಾವು ಬಳಸ್ತೀವಿ. ಇದು ನಾವೇನು ಡಂಬಲ್ಸ್ ಆಗಿರ್ಬೋದು, ಖಾಟಿ ಆಗಿರ್ಬೋದು ಮತ್ತು ಎಕ್ಸಸೈಸ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಚಟುವಟಿಕೆಗಳು ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಏನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಆಜ್ಞೆ ಕೊಡುವುದರ ಮೂಲಕ ಮಾಡಿಸ್ತೀವಲ್ಲ, ಅದಕ್ಕೆ ಏನಂತೀವಿ ನಾವು ಆಜ್ಞೆ ಪದ್ಧತಿ ಅಂತೇಳಿ ಕರಿತೀವಿ. ಇಲ್ಲಿ ಶಿಕ್ಷಕರ ಧ್ವನಿ ಏನಿರಬೇಕು, ಗಡಸುತನದಿಂದ ಕೂಡಿರಬೇಕು. ಏಕೆಂದರೆ ಈ ಒಂದು ಆಜ್ಞೆಗಳು ಹೇಳಬೇಕಾದ್ರೆ ಅಲ್ಲಿ ಶಿಕ್ಷಕರ ಧ್ವನಿ ಏನಾಗಿರಬೇಕು, ಗಟ್ಟಿಯಾಗಿರಬೇಕು. ಎರಡನೇ ಪದ್ಧತಿ ಬಂದುಬಿಟ್ಟು ವಿವರಣ ಪದ್ಧತಿ. ದೈಹಿಕ ಚಟುವಟಿಕೆ ಕಲಿಸಲು ಯೋಗ್ಯವಾದಂಥ ವಿಧಾನವಲ್ಲ. ದೈಹಿಕ ಚಟುವಟಿಕೆ ಕಲಿಸಲು ಇದು ಯೋಗ್ಯವಾದ ವಿಧಾನವಲ್ಲ. ಯಾಕೆಂದರೆ ನಮ್ಗೆ ವಿವರಣೆ ಕೊಟ್ಟರೆ ಯಾವುದೇ ಒಂದು ಸ್ಟೂಡೆಂಟ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತೈತಿ. ಹಾಗಾಗಿ ಇಲ್ಲಿ ವಿವರಣೆ ಕೊಟ್ಟರೆ ನಮಗೆ ಸಾಕಾಗೋದಿಲ್ಲ. ನೋಡಿರಿ, ದೈಹಿಕ ಚಟುವಟಿಕೆ ಕಲಿಸಲು ಯೋಗ್ಯವಾದ ವಿಧಾನವಲ್ಲ. ಬರೀ ಬಾಯಿಂದ ವಿವರಣೆ ನೀಡಿದರೆ ಏನಾಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಿಲ್ಲ. ಇದೇನು ಮಾಡಬೇಕು, ನಾವು ಪ್ರದರ್ಶನ ಮಾಡಿ ತೋರಿಸ್ಬೇಕು. ಆವಾಗ ಮಾತ್ರ ಏನಾಗ್ತೈತಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತಿ. ಸ್ಪೆಷಲಿ ಬಂದುಬಿಟ್ಟು ಈ ದೈಹಿಕ ಶಿಕ್ಷಣ ಒಂದು ವಿಷಯದಲ್ಲಿ ಬೇರೆ ಬೇರೆ ಒಂದು ಲೆಸನ್ಗಳಂದರೆ ಬೇರೆ ಬೇರೆ ವಿಷಯಗಳು, ಹಿಸ್ಟ್ರಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇವೆಲ್ಲ ಏನು ಮಾಡೋದು, ವಿವರಣೆ ಕೊಡಬೇಕಲ್ಲಿ. ಆದರೆ ಇಲ್ಲಿ ವಿವರಣೆ ಕೊಟ್ಟರೆ ಏನಾಗೋದಿಲ್ಲ, ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದು ವಿವರಣಾ ಪದ್ಧತಿ ಒಂದು ಸೂಕ್ತವಾದ ವಿಧಾನ ಅಲ್ಲ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರದರ್ಶನ ಪದ್ಧತಿ, ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂಥೇಳಿ ಕರಿತೀವಿ. ಇದು ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಉತ್ತಮವಾದಂಥ ವಿಧಾನ. ದೈಹಿಕ ಚಟುವಟಿಕೆ ಈಗ ಕಾಟಿ ಆಗಿರ್ಬೋದು, ಲೇಜಿಮ್ಸ್ ಆಗಿರ್ಬೋದು, ಡೆಂಬಲ್ಸ್ ಆಗಿರ್ಬೋದು, ಯಾವುದೇ ಒಂದು ಚಟುವಟಿಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಏನು ಬೇಕು, ನಮಗೆ ಪ್ರದರ್ಶನ ಮಾಡಿ ತೋರಿಸ್ಬೇಕು. ಆವಾಗ ಮಾತ್ರ ಏನಾಗ್ತೈತೆ, ಮಕ್ಕಳಿಗೆ ಅರ್ಥ ಆಗ್ತದೆ. ಹಾಗಾಗಿ ಪ್ರದರ್ಶನ ಮಾಡಿ ತೋರಿಸೋದಕ್ಕೆ ನಾವು ಪ್ರದರ್ಶನ ಪದ್ಧತಿ ಅಂಥೇಳಿ ಕರಿತೀವಿ. ಇವಾಗ ಅನುಕರಣ ಪದ್ಧತಿ. ಸುಲಭವಿರುವ ವಿಷಯಗಳನ್ನು ಕಲಿಸಲು ಹಾಗೂ ಔಪಚಾರಿಕ ಚಟುವಟಿಕೆಗಳನ್ನು ಹಾಗೂ ಎಕ್ಸರ್ಸೈಸ್ ಟೇಬಲ್ಗಳನ್ನು ಮಾಡಿಸಲು ಉಪಯೋಗಿಸ್ತೀವಿ. ಅನುಕರಣ ಪದ್ಧತಿ ಎದಕ್ಕೆ ಉಪಯೋಗಿಸ್ಕೊತೀವಿ ಅಂದರೆ ಸುಲಭವಿರುವಂಥ ವಿಷಯವನ್ನು ಕಲಿಸಬೇಕಾದರೆ, ಹಾಗೆ ಔಪಚಾರಿಕ ಚಟುವಟಿಕೆಗಳನ್ನು ಮಾಡಿಸ್ಬೇಕಾದ್ರೆ, ಎಕ್ಸರ್ಸೈಸ್ ಟೇಬಲ್ಗಳನ್ನು ಮಾಡಿಸ್ಬೇಕಾದ್ರೆ ಏನು ಮಾಡ್ತೀವಿ, ಅನುಕರಣ ಪದ್ಧತಿ ಮಾಡ್ತೀವಿ. ಏಕೆಂದರೆ ಇಲ್ಲಿ ಮಕ್ಕಳು ಏನು ಮಾಡ್ತಾರೆ, ತಮ್ಮ ಲೀಡರ್ಗಳನ್ನು ಅಥವಾ ತಮ್ಮ ಶಿಕ್ಷಕರನ್ನು ನೋಡಿ ಏನು ಮಾಡ್ತಾರೆ, ಇಲ್ಲಿ ಮಕ್ಕಳು ಅನುಕರಣ ಮಾಡಿಕೊಂಡು ಕಲಿತಾರೆ. ಹಾಗಾಗಿ ಅನುಕರಣ ಪದ್ಧತಿ ಏನ್ಬೇಕು, ಮುಖ್ಯವಾಗಿ ಬೇಕಾಗ್ತದೆ. ನಾಟ್ಯ ಪದ್ಧತಿ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಸಲು ಏನ್ಬೇಕು, ನಾಟ್ಯ ಪದ್ಧತಿ ಅಂದರೆ ನಾಟಕ ಮಾಡುವುದರ ಮೂಲಕ, ಕಥೆ ಹೇಳೋದ್ರ ಮೂಲಕ, ಡ್ಯಾನ್ಸ್ ಮಾಡೋದ್ರ ಮೂಲಕ ಮಕ್ಕಳಿಗೆ ಏನು ಕಲಿಸ್ತೀವಲ್ಲ ಅದಕ್ಕೆ ಏನಂತೀವಿ, ನಾಟ್ಯ ಪದ್ಧತಿ ಅಂತೇಳಿ ಕರಿತೀವಿ. ಇದು ಪ್ರಾಥಮಿಕ ಮಕ್ಕಳಿಗೆ ಹೆಚ್ಚು ಸೂಕ್ತವಾದ ವಿಧಾನ ಅಂತೇಳಿ ನಾವು ಕರಿತೀವಿ. ಪ್ರಾಥಮಿಕ ಮಕ್ಕಳಿಗೆ ಯಾವ ವಿಧಾನ ಸೂಕ್ತ ಅಂತ ಹೇಳಿ ಪ್ರಶ್ನೆ ಬರ್ತೈತೆ. ಹಾಗಾಗಿ ಅಲ್ಲಿ ನಾವು ನಾಟ್ಯ ಪದ್ಧತಿ ನೆನ್ಪಿಟ್ಕೋಬೇಕು. ಸ್ವೇಚ್ಛೆ ಪದ್ಧತಿ.
ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ಅಥವಾ ನೋಡಿರುವ ಚಟುವಟಿಕೆಗಳನ್ನು ಏನು ಮಾಡ್ತಾರೆ ತಮ್ಮಷ್ಟಕ್ಕೆ ತಾವೇ ಅಭ್ಯಾಸ ಮಾಡ್ತಾರೆ. ಅದಕ್ಕೇನಂತೀವಿ ಸ್ವೇಚ್ಛೆ ಪದ್ಧತಿ ಅಂತ ಕರಿತೀವಿ. ವಿದ್ಯಾರ್ಥಿಗೆ ಯಾವೊಂದು ವಿಷಯ ತಿಳಿದಿದೆಯೋ ಆ ಒಂದು ವಿಷಯ ಏನು ಮಾಡ್ತಾರೆ ತನ್ನಷ್ಟಕ್ಕೆ ತಾನೇನು ಮಾಡ್ತಾರೆ ಹೇಳ್ಕೊಂಡು ಏನು ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೇನಂತೀವಿ ಸ್ವೇಚ್ಛೆ ಪದ್ಧತಿ ಅಂತ ಕರಿತೀವಿ. ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೋಬೇಕು. ತಾಳಬದ್ಧ ಪದ್ಧತಿ. ಕಲಿಸಿದ ಚಟುವಟಿಕೆಗಳನ್ನು ತಾಳಬದ್ಧವಾಗಿ ರೂಢಿ ಮಾಡಿಸಲು ಈ ಪದ್ಧತಿಯನ್ನು ಬಳಸ್ತಾರೆ. ಅಂದರೆ ರಿದಮಿಕ್ ಮೆಥಡ್ ಅಂತ ಕರಿತೀವಿ. ಇದಕ್ಕೆ ಬಳಸ್ತಾರೆ ಅಂತಂದರೆ ಕಲಿಸಿದ ಚಟುವಟಿಕೆಯನ್ನು ಶಿಕ್ಷಕರೇನು ಕಲಿಸ್ತಾರೆ ಚಟುವಟಿಕೆಗಳು ಅವುಗಳನ್ನು ತಾಳಬದ್ಧವಾಗಿ ರೂಢಿ ಮಾಡಿಸಲು ಈ ಪದ್ಧತಿಯನ್ನು ಬಳಸ್ತಾರೆ. ಉದಾಹರಣೆಗೆ ಮಾಸ್ಪಿಟಿ ಆಗಿರ್ಬೋದು, ಲೇಜಿಮ್ಸ್ ಆಗಿರ್ಬೋದು, ಡೆಂಬಲ್ಸ್ ಆಗಿರ್ಬೋದು, ಖಾಟಿ ಆಗಿರ್ಬೋದು. ಇವೇನು ಮಾಡ್ತೀವಿ ನಾವು ರಿದಮಿಕ್ಕಾಗಿ ಮಾಡಲಿಕ್ಕೆ ಅಥವಾ ತಾಳಬದ್ಧವಾಗಿ ಮಾಡಲಿಕ್ಕೆ ಏನು ಮಾಡ್ತೀವಿ ಈ ಒಂದು ತಾಳಬದ್ಧ ಪದ್ಧತಿ ಏನು ಮಾಡ್ತೀವಿ ನಾವು ಬಳಸ್ಕೊಳ್ತೀವಿ. ಅಖಂಡ ಪದ್ಧತಿ. ಒಂದು ಚಟುವಟಿಕೆಯನ್ನು ಪೂರ್ತಿಯಾಗಿ ಮಾಡಿ ತೋರಿಸೋದಕ್ಕೆ ಏನಂತೀವಿ ಅಖಂಡ ಪದ್ಧತಿ ಅಂತ ಕರಿತೀವಿ. ಒಂದು ಚಟುವಟಿಕೆಯನ್ನು ಪೂರ್ತಿಯಾಗಿ ಮಾಡಿ ತೋರಿಸ್ಬೇಕು ವಿದ್ಯಾರ್ಥಿಗೆ. ಪಾರ್ಟ್ ವೈಸ್ ತೋರಿಸಿದ್ರೆ ಅದು ಅರ್ಥ ಆಗೋದಿಲ್ಲ. ಇಡಿಯಾಗಿ ತೋರಿಸಿದ್ರೆ ಏನಾಗ್ತೈತೆ ಅವರಿಗೆ ಅರ್ಥ ಆಗ್ತೈತೆ. ಅಂಥ ಒಂದು ಚಟುವಟಿಕೆ ಏನಂತೀವಿ ನಾವು ಅಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಹೋಲ್ ಮೆಥಡ್ ಅಂದರೆ ಸಂಪೂರ್ಣವಾಗಿ ತೋರಿಸೋದು ಅಂತ ಅರ್ಥ. ಆ ರೀತಿ ಸಂಪೂರ್ಣವಾಗಿ ತೋರಿಸುವಂಥಕ್ಕೆ ಉದಾಹರಣೆಗಳು ಯಾವಂದರೆ ಎತ್ತರ ಜಿಗಿತ, ಅದು ಪಾರ್ಟ್ ವೈಸ್ ಇಷ್ಟೊಂದು ಸ್ಟೆಪ್ ಜಿಗಿದು ಇದೊಂದು ಸ್ಟೆಪ್ ಜಿಗಿದು ಈ ರೀತಿ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಅದೇ ನೋಡ್ಬೇಕು ನಾವು ಹೋಲಾಗಿ ಅಂದರೆ ಪೂರ್ತಿ ಸಂಪೂರ್ಣವಾಗಿ ಮಾಡಿ ತೋರಿಸ್ಬೇಕು. ಏನಾಗ್ತೈತಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತೈತಿ. ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ ಇವೆಲ್ಲ ಏನು ಮಾಡಬೇಕು ಅಖಂಡವಾಗಿ ಮಾಡಿ ತೋರಿಸ್ಬೇಕು. ಆವಾಗ ಅವ್ರು ಮಾಡ್ಲಿಕ್ಕೆ ಏನಾಗ್ತೈತಿ ಈಜಿ ಆಗ್ತೈತಿ. ಇವಾಗ ಖಂಡ ಪದ್ಧತಿ. ಈಗ ಅಖಂಡ ಪದ್ಧತಿಗೂ ಸಂಬಂಧಪಟ್ಟಂಗೆ ಇರ್ತವೆ. ಹಾಗೆ ಖಂಡ ಪದ್ಧತಿ ಯಾವುದೋ ಒಂದು ವಿಷಯ ಖಂಡವಾಗಿ ಹೇಳಿದರೆ ಅರ್ಥ ಆಗುತ್ತೆ ಅಂತ ನೋಡಿರಿ. ಚಟುವಟಿಕೆಗಳನ್ನು ಭಾಗಗಳನ್ನಾಗಿ ಬೇರೆ ಆಗಿ ಕಲಿಸುವಾಗ ಈ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ. ಉದಾಹರಣೆಗೆ ಗುಂಪಾಟಗಳು, ಈ ಕಬಡ್ಡಿ, ಖೋ ಖೋ, ವಾಲಿಬಾಲ್ ಇವೆಲ್ಲ ನೋಡಬೇಕು ನಾವು ಪಾರ್ಟ್ ವೈಸೇ ಕಲಿಸ್ತೀವಿ. ಎಲ್ಲ ಇಡಿಯಾಗಿ ಒಂದಿನ ಕಲಿಸೋದಿಲ್ಲ. ಒಂದಿನ ಸ್ಕಿಲ್ ಮಾಡೋದು, ಒಂದೊಂದು ಸ್ಕಿಲ್ ಕಲಿಸ್ಕೊತಾ ಏನು ಮಾಡ್ತೀವಿ ಈ ಒಂದು ಗೇಮ್ಸನ್ನು ಕಲಿಸ್ತೀವಿ. ಹಾಗಾಗಿ ಇಲ್ಲೇನು ಬೇಕು ನಮಗೆ ಗೇಮ್ಸ್ ಕಲಿಸಬೇಕಾದ್ರೆ ಅದೆಲ್ಲ ಪಾರ್ಟ್ ಮೆಥಡ್ ಬೇಕು. ಅಂದರೆ ಖಂಡ ಪದ್ಧತಿ ಬೇಕು. ಅಂದರೆ ಇಡಿಯಾಗಿ ಒಂದು ವಿಷಯವನ್ನು ಇಡಿಯಾಗಿ ಕಲಿಸೋದಕ್ಕೆ ನಾವು ಖಂಡ ಪದ್ಧತಿ ಅಂಥೇಳಿ ಕರಿತೀವಿ. ಅಖಂಡ ಪದ್ಧತಿ. ಅಖಂಡವಾಗಿ ಕಲಿಸ್ಬೇಕು, ಆಮೇಲೆ ಖಂಡವಾಗಿ ಕಲಿಸ್ಬೇಕು, ಆಮೇಲೆ ಅಖಂಡವಾಗಿ ಕಲಿಸ್ಬೇಕು. ಈ ರೀತಿ ಮೆಥಡ್ಗಳನ್ನು ಮಾಡ್ತೀವಿ ನಾವು. BPEDಲ್ಲಿ MPEDಲ್ಲಿ ಮಾಡಿದಾಗ ಏನು ಮಾಡ್ತೀವಿ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ. ಹೋಲ್ ಮೆಥಡ್ ಅಂತ ಕರಿತೀವಿ. ಇದಕ್ಕೆ ಪ್ರಮುಖ ಆಟಗಳನ್ನು ಏನು ಮಾಡ್ತಾರೆ ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಈ ಪದ್ಧತಿ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ಕಲಿಸಿದ ಚಟುವಟಿಕೆಯನ್ನು ಮೊದಲು ಏನು ಮಾಡ್ತಾರೆ ಶಿಕ್ಷಕರು ಮಾಡಿ ತೋರಿಸ್ತಾರೆ. ಏನು ಚಟುವಟಿಕೆ ಹೇಳಿದ್ದಾರೆ ಆ ಚಟುವಟಿಕೆ ಶಿಕ್ಷಕರು ಏನು ಮಾಡ್ತಾರೆ ಫುಲ್ ಮಾಡಿ ತೋರಿಸ್ತಾರೆ. ಆ ನಂತರ ಹಂತವಾಗಿ ಮಾಡುತ್ತೆ ಏನು ಮಾಡ್ತಾರೆ ವಿವರಣೆ ಕೊಡ್ತಾರೆ. ಒಂದು ಸರಿ ಫುಲ್ಲು ಮಾಡಿ ತೋರಿಸೋದು. ಯಾವುದೋ ಒಂದು ಇದೆಯಪ್ಪ ಅಂತಂದರೆ ಯಾವುದೋ ಒಂದು ಲೇಜಿಂಗ್ ಕಲಿಸ್ತೈತಿ ಒಂದು ಹಂತ ಏನು ಮಾಡೋದು ಫುಲ್ಲಾಗಿ ಮಾಡಿ ತೋರಿಸೋದು. ಮಾಡಿ ತೋರಿಸಿ ಆಮೇಲೆ ಏನು ಹೇಳೋದು ಹಂತವಾಗಿ ಒಂದೊಂದು ಸ್ಟೆಪ್ ಬಗ್ಗೆ ವಿವರಣೆ ಕೊಡೋದು. ಅದೇನಾಯಿತು ಸಂಪೂರ್ಣವಾಗಿ ಮಾಡಿ ತೋರಿಸಿದ್ದು ಅಖಂಡ ಆಯಿತು. ನಾವು ಹಂತವಾಗಿ ವಿವರಣೆ ಕೊಡ್ತೀವಿ. ಅದಕ್ಕೇನಾಯ್ತೀವಿ ಖಂಡ ಅಂತೇಳಿ ಕರಿತೀವಿ. ಹಂತವಾಗಿ ಹೇಳಿ ಮತ್ತೆ ರಿಟರ್ನ್ ಏನು ನೋಡ್ಬೇಕು ನಾವು ಅಖಂಡವಾಗಿ ಫುಲ್ಲನ್ನು ಮಾಡಿ ತೋರಿಸ್ಬೇಕು. ಹಾಗಾಗಿ ಇದು ಅಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಪ್ರಮುಖ ಆಟಗಳನ್ನು ಹಾಗೂ ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಈ ಪದ್ಧತಿ ಹೆಚ್ಚು ಉತ್ತಮವಾಗಿದೆ. ಕಲಿಸುವ ಚಟುವಟಿಕೆಯನ್ನು ಮೊದಲು ಶಿಕ್ಷಕರು ಮಾಡಿ ತೋರಿಸಿ ಹಂತವಾಗಿ ಮಾಡುತ್ತಾ ವಿವರಣೆ ನೀಡಿ ನಂತರ ಮಾಡಿ ತೋರಿಸುತ್ತಾನೆ. ಹಾಗೂ ವಿದ್ಯಾರ್ಥಿಗಳಿಂದ ಅದೇ ರೀತಿ ಏನು ಮಾಡ್ತಾನೆ ಅಭ್ಯಾಸ ಮಾಡಿಸ್ತಾನೆ. ಅಖಂಡವಾಗಿ ಏನು ಮಾಡ್ತಾನೆ ಮಾಡಿ ತೋರಿಸ್ತಾನೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾನೆ ಪ್ರಾಕ್ಟೀಸ್ ಮಾಡಿಸ್ತಾನೆ. ಅದಕ್ಕಾಗಿ ಇದಕ್ಕೆಂತೇನು ಅಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಈಗ ಖಂಡ ಪ್ರಗತಿಯ ಪದ್ಧತಿ ಇದು ಹೆಂಗಿರ್ತದೆ ನೋಡ್ರಿ. ತಾಳಬದ್ಧ ಚಟುವಟಿಕೆಯನ್ನು ಕಲಿಸಲು ಈ ಒಂದು ಪದ್ಧತಿಯನ್ನು ಬಳಸ್ತಾರೆ. ಯಾವುದು ಪಾರ್ಟ್ ಪ್ರೋಗ್ರೆಸಿವ್ ಮೆಥಡ್ ಅಂತ ಕರೀತೀವಿ ಇಂಗ್ಲೀಷಲ್ಲಿ. ಖಂಡ ಪ್ರಗತಿ ಪದ್ಧತಿ ಎದಕ್ಕೆ ಬಳಸ್ತಾರೆ ಅಂದರೆ ತಾಳಬದ್ಧ ಚಟುವಟಿಕೆಯನ್ನು ಕಲಿಸಲು ಈ ಒಂದು ಪದ್ಧತಿಯನ್ನು ಬಳಸ್ತಾರೆ. ಉದಾಹರಣೆಗೆ ಮಾಸ್ಪಿಟಿ, ಲೇಜಿಮ್ಸು, ಡೆಂಬಲ್ಸು, ಖಾಟಿ ಇವೆಲ್ಲ ಮಾಡಿಸ್ಬೇಕಾದ್ರೆ ಏನು ಮಾಡ್ತಾರೆ ಈ ಒಂದು ಖಂಡ ಪ್ರಗತಿ ಪದ್ಧತಿಯನ್ನು ಬಳಸ್ತಾರೆ. ನಿರೀಕ್ಷಣಾ ಪದ್ಧತಿ ಅಂದರೆ ಇದು ನೋಡಿ ಕಲಿಯುವ ಪದ್ಧತಿ ಅಂತೇಳಿ ಕರಿತೀವಿ. ನಿರೀಕ್ಷಣಾ ಪದ್ಧತಿ ಅಂದರೆ ನೋಡಿ ಕಲಿಯೋದು. ವಿದ್ಯಾರ್ಥಿಗಳು ಯಾವುದನ್ನು ನೋಡಿ ಕಲಿತಾರೆ ಅದಕ್ಕೆ ನಿರೀಕ್ಷಣಾ ಪದ್ಧತಿ, ಊಹೆ ಮಾಡ್ಬೋದು. ನಿರೀಕ್ಷಣಾ ಪದ್ಧತಿ ಅಂತೇಳಿ ಕರಿತೀವಿ. ಸಂಯುಕ್ತ ಪದ್ಧತಿ ಅಂದರೆ ಈ ಮೇಲೆ ಹೇಳಿರುವ ಕೆಲವು ಪದ್ಧತಿಗಳನ್ನು ಏನು ಮಾಡ್ತೀವಿ ನಾವು ಮರ್ಜ್ ಮಾಡ್ಕೊಂಡು ಕಲಿಸ್ತೀವಿ. ಅದಕ್ಕೇನಂತೀವಿ ನಾವು ಸಂಯುಕ್ತ ಪದ್ಧತಿ ಅಂತೇಳಿ ಕರಿತೀವಿ. ಈಗ ಅಖಂಡ
ಈ ರೀತಿ ಬಳಸ್ಕೊಂಡು ಮಾಡ್ತಾಯಿದ್ದೀವಲ್ಲ ಆ ಒಂದು ಪದ್ಧತಿಗೆ ಏನಂತೀವಿ ನಾವು ಸಂಯುಕ್ತ ಪದ್ಧತಿ ಅಂತೀವಿ. ಈಗ ಸಂಯುಕ್ತ ಪದ್ಧತಿ ಅಂದರೆ ನಾವು ಏನು ಮಾಡಬೇಕು, ಹರಸುವೆಚ್ಚ ಪದ್ಧತಿನೂ ಬಳಸಬೇಕು, ನಾಟ್ಯ ಪದ್ಧತಿನೂ ಬಳಸ್ತೀವಿ. ಈಗ ಯಾವುದಾದ್ರೂ ಒಂದು 4-5 ಮಿಕ್ಸ್ ಮಾಡ್ಕೊಂಡು ಪದ್ಧತಿಗಳು ಮಿಕ್ಸ್ ಮಾಡ್ಕೊಂಡು ನಾವು ಕಲಿಸ್ತೀವಿ, ಅದಕ್ಕೆ ಅಂತೀವಿ ಸಂಯುಕ್ತ ಪದ್ಧತಿ ಅಂಥೇಳಿ ಕರಿತೀವಿ. ಇಷ್ಟು ಪದ್ಧತಿಗಳದು. ಇವಾಗ ಶರೀರ ಶಿಕ್ಷಣದಲ್ಲಿ ಪಾಠದ ಯೋಜನೆ ಅಥವಾ ಪಾಠದ ಪ್ರಕಾರಗಳು. ಪಾಠದ ಯೋಜನೆಗಳು ನಾವು ಸಾಮಾನ್ಯ ಪಾಠ ಯೋಜನೆ, ವಿಶಿಷ್ಟ ಪಾಠ ಯೋಜನೆ ಅಂತ ನೋಡ್ತೀವಲ್ಲ, ಹಾಗೆ ಪಾಠದ ಪ್ರಕಾರಗಳು ಅಂದರೆ ಪಾಠದ ಪ್ರಕಾರಗಳಂದರೆ ಸಾಮಾನ್ಯ ಪಾಠ, ವಿಶಿಷ್ಟ ಪಾಠ, ಕೊಠಡಿಯ ಪಾಠ ಈ ರೀತಿಯೆಲ್ಲ ಮಾಡ್ತೀವಿ. ಶರೀರ ಶಿಕ್ಷಣದಲ್ಲಿ ಪಾಠದ ಯೋಜನೆ ಅಥವಾ ಪಾಠದ ಪ್ರಕಾರಗಳಂದರೆ ಇವೇ ಬರ್ತವೆ ನೋಡ್ರಿ. ಸಾಮಾನ್ಯ ಪಾಠ ಜನರಲ್ ಲೆಸನ್ ಅಂತ ಕರಿತೀವಿ. ವಿಶಿಷ್ಟ ಪಾಠ ಸ್ಪೆಸಿಫಿಕ್ ಲೆಸನ್ ಅಂತ ಕರಿತೀವಿ. ಕೊಠಡಿಯ ಪಾಠ ಕ್ಲಾಸ್ ರೂಮ್ ಟೀಚಿಂಗ್ ಲೆಸನ್ ಅಂಥೇಳಿ ಕರಿತೀವಿ. ಹಾಗಾದರೆ ಸಾಮಾನ್ಯ ಪಾಠ ಅಂದರೆ ಏನಂತ ಮೊದಲಿಗೆ ತಿಳ್ಕೊಳ್ಳೋಣ. ಬರಿಗೈಯಿಂದ ಮಾಡುವ ಚಟುವಟಿಕೆಗಳು ಮಾಸ್ ಪಿ ಟಿ ಆಗಿರ್ಬೋದು, ಡ್ರಿಲ್ ಆಗಿರ್ಬೋದು, ಮಾರ್ಚಿಂಗ್ ಆಗ್ಬೋದು, ಯೋಗಾಸನ, ಗೋಪುರಗಳಾಗ್ಬೋದು. ಇವೆಲ್ಲ ಏನಂತೀವಿ ಸಾಮಾನ್ಯ ಪಾಠದಲ್ಲಿ ಬರುವಂಥ ಒಂದು ಬರಿಗೈಯಿಂದ ಮಾಡುವಂಥ ಚಟುವಟಿಕೆಗಳು. ಮಾಸ್ ಪಿ ಟಿಗೆ ಯಾವುದೇ ರೀತಿ ಸಲಕರಣೆಗಳು ಬೇಕಾಗಿಲ್ಲ, ಡ್ರಿಲ್ಲಿಗೂ ಬೇಕಾಗಿಲ್ಲ, ಮಾರ್ಚಿಂಗ್ ಮಾಡೋಕ್ಕೂ ಬೇಕಾಗಿಲ್ಲ, ಯೋಗಾಸನದ ಗೋಪುರಗಳು ಮಾಡಬೇಕಾದ್ರೂ ಕೂಡ ಅಲ್ಲಿ ಎಕ್ವಿಪ್ಮೆಂಟ್ಸ್ ಯಾವುದು ಬೇಕಾಗೋದಿಲ್ಲ ಅಲ್ಲಿ. ಎರಡನೇದು ಅಂದರೆ ಸಾಮಾನ್ಯ ಪಾಠದಲ್ಲಿ ಎರಡನೇ ನೋಡಿರಿ, ಹಗುರ ಉಪಕರಣಗಳ ಸಹಿತ. ಹಗುರ ಉಪಕರಣಗಳ ಸಹಿತ ಅಂದರೆ ಡಂಬಲ್ಸ್ ಆಗಿರ್ಬೋದು, ಹೋಪ್ಸ್ ಆಗಿರ್ಬೋದು, ಕಾಟಿ, ಇಂಡಿಯನ್ ಕ್ಲಬ್ಸ್ ಅಂತ ಕರಿತೀವಲ್ಲ, ಧ್ವಜ ಕವಾಯತ್ತು, ಇವೆಲ್ಲ ಏನಂತೀವಿ ಹಗುರ ಅಂದರೆ ಸರಳವಾದಂಥ ಉಪಕರಣಗಳನ್ನು ಬಳಸ್ಕೊಂಡು ಮಾಡ್ತೀವಿ ನೋಡಿರಿ. ಹಗುರ ಉಪಕರಣಗಳ ಸಹಿತ ಮಾಡುವಂಥ ಚಟುವಟಿಕೆಗಳು ಫ್ರೀ ಗ್ರೌಂಡ್ ಎಕ್ಸಸೈಸ್ ಅಂತ ಕರಿತೀವಿ. ಡಂಬಲ್ಸ್, ಹೂಪ್ಸ್, ಕಾಟಿ, ಇಂಡಿಯನ್ ಕ್ಲಬ್, ಧ್ವಜ ಕವಾಯತ್ತು ಇವೆಲ್ಲ ನಾವೇನು ಮಾಡ್ತೀವಿ, ನಾವು PPD ಅಂತ ಮಾಡಿದಾಗೆ ಮಾಡಿರ್ತೀವಿ. ಇವಕ್ಕೇನಂತೀವಿ ಹಗುರ ಉಪಕರಣಗಳ ಸಹಿತ ಮಾಡುವಂತಹ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ತಾಳಬದ್ಧ ಚಟುವಟಿಕೆಗಳು ರಿದಮಿಕ್ಸ್, ಲೇಜಿಮ್, ಕೋಲಾಟ, ಜಾನಪದ ನೃತ್ಯ ಮತ್ತು ಸವಿನಯ ನೃತ್ಯ, ಹೆಜ್ಜೆ ನೃತ್ಯ ಇವೆಲ್ಲ ಏನಂತೀವಿ ತಾಳಬದ್ಧವಾಗಿ ಮಾಡಬೇಕು. ಹಾಗಾಗಿ ಇವಕ್ಕೆ ತಾಳಬದ್ಧ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಸಾಮಾನ್ಯ ಪಾಠದ ಯೋಜನೆಯ ಭಾಗಗಳು. ಸಾಮಾನ್ಯ ಪಾಠ ಯೋಜನೆ ಭಾಗಗಳು ಎಷ್ಟಿದೆ ನೋಡಿರಿ. ಸಾಮಾನ್ಯ ಪಾಠದಲ್ಲಿ ಮುಖ್ಯವಾಗಿ 6 ಭಾಗಗಳು ಬರ್ತವೆ. ನೋಡೋಣ ಯಾವ್ಯಾವ ಅಂಥೇಳಿ. ಸಭೆ ಮತ್ತು ಹಾಜರಿ ತೆಗೆದುಕೊಳ್ಳುವುದು. ಸಭೆ ಮತ್ತು ಹಾಜರಿಗೆ ಎಷ್ಟು ನಿಮಿಷ ಕೊಟ್ಟಿದ್ದಾರೆ? 3 ನಿಮಿಷ ಕೊಟ್ಟಿದ್ದಾರೆ. ಪ್ರಾರಂಭಿಕ ಚಟುವಟಿಕೆಗಳು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 4 ನಿಮಿಷ ಕೊಟ್ಟಿದ್ದಾರೆ. ಔಪಚಾರಿಕ ಚಟುವಟಿಕೆ ಇಲ್ಲಿ 7 ನಿಮಿಷ. ಕಲಿಸುವ ಭಾಗ ಇಲ್ಲಿ ಜಾಸ್ತಿ ಇರ್ತೈತೆ. ಕಲಿಸುವ ಭಾಗ 13 ನಿಮಿಷಗಳಿರ್ತೈತೆ. ಆಮೇಲೆ ಮನೋರಂಜನೆಯ ಭಾಗ ಅದಕ್ಕೆ ಎಷ್ಟು ಇರ್ತೈತೆ? 10 ಮಿನಿಟ್ಸ್ ಇರ್ತೈತೆ. ಮರಳಿ ಸಭೆ ಸೇರುವುದು ಮತ್ತು ವಿಸರ್ಜನೆ ಮಾಡೋದು ಅದಕ್ಕೆ ಇರ್ತದೆ 3 ನಿಮಿಷ. ನೋಡಿರಿ, ಸಭೆ ಸೇರುವುದು ಮತ್ತು ಹಾಜರಿ ತೆಗೆದುಕೊಳ್ಳುವುದು, ಮರಳಿ ಸಭೆ ಸೇರುವುದು, ವಿಸರ್ಜನೆ ಮಾಡುವುದು ಎರಡಕ್ಕೂ 3 ನಿಮಿಷ. ಪ್ರಾರಂಭಿಕ ಚಟುವಟಿಕೆಗಳು ಅದಕ್ಕೆ ಅಂದರೆ ನಾವೇನು ಸ್ಟಿಚಿಂಗ್ ಮಾಡಿಸ್ತೀವಲ್ಲ ಅದಕ್ಕೆ ಅಂತೀವಿ ಪ್ರಾರಂಭಿಕ ಚಟುವಟಿಕೆಗಳು ಅಂತೀವಿ. ಅಲ್ಲಿ ಎಷ್ಟು ನಿಮಿಷ ಮಾಡಿಸ್ಬೇಕಂದ್ರೆ 4 ನಿಮಿಷ ಮಾಡಿಸ್ಬೇಕು. ಔಪಚಾರಿಕ ವಿಭಾಗ ಔಪಚಾರಿಕವಾಗಿ ಮಾಡಿಸ್ತೀವಿ. ಒಂದು ಗೇಮ್ಸಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಮಾಡಿಸ್ತೀವಿ. ಅದಕ್ಕೆ ಏನಂತೀವಿ ಔಪಚಾರಿಕ ವಿಧಾನ ಅಂತ ಕರಿತೀವಿ. ಅಲ್ಲಿ ಅಷ್ಟು ಕೊಡಬೇಕಂದ್ರೆ 7 ನಿಮಿಷ ಕೊಡಬೇಕಲ್ಲಿ. ಆಮೇಲೆ ಕಲಿಸುವ ಭಾಗ ಮೇನ್ ಮೆಥಡ್ ಅಂತ ಕರಿತೀವಿ, ಮೇನ್ ಪಾರ್ಟ್ ಅಂತ ಕರಿತೀವಿ. ಅಲ್ಲಿ ಕಲಿಸುವ ಭಾಗಕ್ಕೆ ಎಷ್ಟು ಕೊಡಬೇಕಂದ್ರೆ 13 ನಿಮಿಷ ಕೊಡಬೇಕು. ಮನೋರಂಜನೆಯ ಭಾಗ ಮನೋರಂಜನೆ ಮಾಡಿಸ್ತೀವಲ್ಲ ಅಲ್ಲಿ ರೀಕ್ರಿಯೇಷನ್ ಗೇಮ್ ಅಂತ ಆಡಿಸ್ತೀವಿ. ಅದಕ್ಕೆ ಎಷ್ಟು ಕೊಡಬೇಕಂದ್ರೆ 10 ನಿಮಿಷ ಕೊಡಬೇಕು. ಈ ರೀತಿ ಸಾಮಾನ್ಯ ಪಾಠ ಯೋಜನೆ ಭಾಗಗಳಾಗ್ತವೆ, ಡಿವೈಡ್ ಆಗ್ತವೆ. ಈಗ ವಿಶಿಷ್ಟ ಪಾಠದ ಯೋಜನೆ. ಸಾಮಾನ್ಯ ಪಾಠದ ಚಟುವಟಿಕೆಗಳು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಿಸಿದಾದರೆ, ಸಾಮಾನ್ಯ ಪಾಠದ ಯೋಜನೆಗಳು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದರೆ, ವಿಶಿಷ್ಟ ಪಾಠ ಯೋಜನೆ ಏನು ಮಾಡ್ತವೆ? ಪ್ರಮುಖ ಆಟಗಳಲ್ಲಿ ವಿಶಿಷ್ಟ ನಿಪುಣತೆಯನ್ನು ಕಲಿಕೆಗೆ ಸಂಬಂಧಿಸ್ತದೆ. ಅಂದರೆ ವಿಶಿಷ್ಟ ಪಾಠ ಯೋಜನೆ ಏನು ಮಾಡ್ತೈತಿ? ಒಂದು ಆಟದ ವಿಶಿಷ್ಟ ಒಂದು ಸ್ಕಿಲ್ಗೆ ಏನಾಗ್ತೈತಿ ಅದು ಸಂಬಂಧಪಟ್ಟಿರ್ತೈತೆ. ಸಾಮಾನ್ಯ ಪಾಠ ಇಡೀ ವರ್ಗಕ್ಕೆ ಸಾಮೂಹಿಕವಾಗಿ ಕಲಿಸಿದರೆ, ವಿಶಿಷ್ಟ ಪಾಠ ಏನು ಮಾಡ್ತೈತೆ? ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನು ಮಾಡ್ತೈತೆ? ವೈಯಕ್ತಿಕ ಕಾಳಜಿ ವಹಿಸಿ ಏನು ಮಾಡ್ತೈತೆ? ಕಲಿಸ್ತೈತೆ. ಈಗ ಖೋ ಕಬಡ್ಡಿಲಿ ಸ್ಕಿಲ್ಸ್ ಕಲಿಸ್ತಾರೆ, ಅಲ್ಲಿ ಏನು ಮಾಡ್ತಾರೆ? ನಾವು ಒಂದೊಂದೇ ಸ್ಕಿಲ್ ಕಲಿಸ್ತಾರೆ. ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಒತ್ತು ಕೊಡ್ತಾರೆ. ಅದು ಸಂಪೂರ್ಣವಾಗಿ ಕಲಿಸೋದಿಲ್ಲ. ಹಾಗಾಗಿ ಅದು ವಿಶಿಷ್ಟ ಪಾಠ ಯೋಜನೆಗೆ ಒಂದು ಉದಾಹರಣೆಯಾಗಿರ್ತೈತೆ. ಇಲ್ಲಿ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಕಾಳಜಿ ವಹಿಸ್ತಾರೆ. ವಿಶಿಷ್ಟ ಪಾಠ ಮೇಲಾಟಗಳು, ಗುಂಪು ಆಟಗಳು, ಈಜು ಕಸರತ್ತುಗಳು, ಕುಸ್ತಿ ಇತ್ಯಾದಿ ಕಲಿಸಲು ಏನಾಗ್ತೈತೆ? ಸೂಕ್ತವಾಗಿರ್ತೈತೆ. ಈಗ ವಿಶಿಷ್ಟ ಪಾಠ ಯೋಜನೆಯ ಭಾಗಗಳು ಅಥವಾ ಹಂತಗಳು ಅಂತ ಕರಿತೀವಿ ನೋಡಿರಿ. ಇಲ್ಲಿ ಸಭೆ ಸೇರುವುದು, ಹಾಜರು ತೆಗೆದುಕೊಳ್ಳುವುದು ಇಲ್ಲಿ 3 ನಿಮಿಷ,
ಇಲ್ಲಿ ಮರಳಿ ಸಭೆ ಸೇರುವುದು, ವಿಸರ್ಜನೆ ಮಾಡುವುದು, ಇಲ್ಲಿ ಕೂಡ 3 ನಿಮಿಷ. ಕಾವೇರಿಸುವ ಚಟುವಟಿಕೆ, ಕಾವೇರಿಸುವ ಚಟುವಟಿಕೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಕಾವೇರಿಸುವ ಚಟುವಟಿಕೆ ಅದು ಎಷ್ಟಿದೆ, ವಾರ್ಮಿಂಗ್ ಎಕ್ಸಸೈಸ್ ಅಂತ ಕರಿತೀವಿ, ಅದು ಕೂಡ 3 ನಿಮಿಷ ಇರ್ತದೆ. ಸ್ಪೆಸಿಫಿಕ್ ಎಕ್ಸಸೈಸ್ ಅಲ್ಲೇ ನಾವು ಔಪಚಾರಿಕ ಭಾಗ ಅಂತೇಳಿ ಮಾಡಿಸ್ತೀವಲ್ಲ, ಅದರ ನೀತಿ ನಿಯಮಬದ್ಧವಾಗಿ ಮಾಡಿಸೋದು. ಇಲ್ಲೇನು ಅಂತೀವಿ ಅದಕ್ಕೆ ವಿಶೇಷ ವ್ಯಾಯಾಮಗಳು, ಸ್ಪೆಸಿಫಿಕ್ ಎಕ್ಸಸೈಸ್. ಈ ಕಬಡ್ಡಿ ಮಾಡಿಸ್ತಾ ಇದ್ದೀವಿ ಅಂದರೆ ಕಬಡ್ಡಿಗೆ ಪೂರಕವಾದಂಥ ಒಂದು ಎಕ್ಸಸೈಸ್ ಮಾಡಿಸ್ಬೇಕು. ಖೋಖೋ ಮಾಡಿಸ್ತಾ ಅಂದರೆ ಖೋಖೋಗೆ ಪೂರಕವಾದಂತಹ ಸ್ಟ್ರೆಚಿಂಗ್ಗಳು ಮಾಡಿಸ್ಬೇಕು. ವಾಲಿಬಾಲ್ ಮಾಡಿಸ್ತಾ ಅದಕ್ಕೆ ಪೂರಕವಾದಂಥ ಆಟಗಳು ಆಡಿಸ್ಬೇಕು. ಅಂದರೆ ಯಾವ ಒಂದು ಗೇಮ್ಸ್ ಆಡಿಸ್ತಾ ಇದ್ದೀವೋ ಅದಕ್ಕೆ ಪೂರಕವಾಗಿ ಏನು ಮಾಡ್ತೀವಿ ನಾವು ಆ ಒಂದು ಸ್ಟಿಚಿಂಗ್ ಎಕ್ಸಸೈಸನ್ನು ಮಾಡಿಸ್ತೀವಿ. ಅದಕ್ಕೆ ಏನಂತೀವಿ ನಾವು ಸ್ಪೆಸಿಫಿಕ್ ಎಕ್ಸಸೈಸ್ ಅಂತೇಳಿ ಕರಿತೀವಿ. ಕಲಿಸುವ ಭಾಗ ಅಲ್ಲಿ ಎಷ್ಟಿತ್ತು, 13 ನಿಮಿಷ ಇದೆ. ಇಲ್ಲಿ ಎಷ್ಟಿದೆ, 8 ನಿಮಿಷ ಇದೆ. ನಿಪುಣತೆಯ ರೂಢಿ ಅಂದರೆ ಏನು ಮಾಡ್ತೀವಿ, ಪ್ರಾಕ್ಟಿಂಗ್ ದ ಸ್ಕಿಲ್ ಮಾಡಿಸ್ತೀವಿ. ನಾವು ಏನು ಮಾಡಿಸ್ತೀವಿ, ಅದು ಪ್ರಾಕ್ಟೀಸ್ ಮಾಡಿಸ್ತೀವಿ. ಸ್ವಲ್ಪ ಕಲಿಸಿದ ಭಾಗ ಆಗಿದ್ಮೇಲೆ ಅವ್ರಿಗೆ ಸ್ವಲ್ಪ ಅದನ್ನು ಹೇಳಿದ ಮೇಲೆ ಏನು ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದಕ್ಕೆ ಏನಂತೀವಿ, ನಿಪುಣತೆಯ ರೂಢಿ ಅಂತ ಕರಿತೀವಿ. ಅದು 10 ನಿಮಿಷ ಇರ್ತೈತಿ. ಪೂರಕ ಆಟ, ಏನು ಗೇಮ್ ಆಡಿಸಿದ್ವೋ ಅದಕ್ಕೆ ಪೂರಕವಾಗಿ ಒಂದು ಆಟವನ್ನು ಆಡಿಸ್ತೀನೋ ಅದಕ್ಕೆ ಏನಂತೀವಿ, ಪೂರಕ ಆಟ. ಅಲ್ಲಿ ಏನು ಮಾಡ್ತೀವಿ, ಮನೋರಂಜನೆ ಆಟಗಳು ಆಡಿಸ್ತೀವಿ. ಅದಕ್ಕೆ ಇಲ್ಲಿ ಏನಂತೀವಿ, ಪೂರಕ ಆಟ ಅಂತೇಳಿ ಕರಿತೀವಿ. ಅದು 10 ನಿಮಿಷ ಆಡಿಸ್ತೀವಿ. ಮರಳಿ ಸಭೆ ಸೇರುವುದು ಮತ್ತು ಹಾಜರು ತೆಗೆದುಕೊಳ್ಳೋದು 3 ನಿಮಿಷ. ಇಲ್ಲಿ ಟೋಟಲ್ ಎಷ್ಟು ಬಂದವು, 7 ಹಂತಗಳು ಬಂದವು. ಅಲ್ಲಿ ಎಷ್ಟಿದವು, 6 ಬಂದಿದ್ದವು, ಇಲ್ಲಿ 7 ಬಂದಿದ್ದವು. ಈಗ ಶಾಲಾಂತರ್ಗತ ಸ್ಪರ್ಧೆಗಳು, ಇಂಟರ್ಮ್ಯೂರಲ್ ಕಾಂಪಿಟೇಷನ್ಸ್ ಅಂತೇಳಿ ಕರಿತೀವಿ. ಇಂಟ್ರಾ ಅಂದರೆ ಒಳಗೆ ಅಂತ ಅರ್ಥ. ಮ್ಯೂರಲ್ ಅಂದರೆ ಗೋಡೆ ಅಥವಾ ಆವರಣ ಅಂತ ಅರ್ಥ. ಆಯಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ. ಆಯಾ ಶಾಲೆ ಕಾಲೇಜು ಇರ್ತಾರಲ್ಲ ಅವ್ರವ್ರ ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ಈ ಒಂದು ಗೇಮ್ಸನ್ನು ಆಡಿಸ್ಕೊತಾರೆ. ಅಂದರೆ ಶಾಲೆಗಳಲ್ಲಿ ವಿವಿಧ ಪ್ರಕಾರದ ಗುಂಪುಗಳು ಮಾಡ್ತಾರೆ. ಇವೆಲ್ಲ BPEDಲ್ಲಿದ್ದಾಗ ಏನು ಮಾಡಿಸ್ತಾಯಿದ್ರು ಒಂದೊಂದು ಗುಂಪುಗಳಿಗೆ ಮಾಡಿಸ್ತಾಯಿದ್ರು. ಅಂದರೆ ಅಲ್ಲಿಂದಲೇ BPEDದವರು, MPEDದವರು, CPEDದವರು ಈ ರೀತಿ ಸೇರಿಸ್ಕೊಂಡು ಒಂದೊಂದು ಗುಂಪುಗಳನ್ನು ರಚನೆ ಮಾಡೋದು. ಇದಕ್ಕೆ ಏನಂತೀವಿ, ಇಂಟ್ರಾಮ್ಯೂರಲ್. ಅವು ಯಾವುದಾದ್ರೂ ಒಂದು ಇಂಟ್ರಾಮ್ಯೂರಲ್ ಒಂದು ಗೇಮ್ಸನ್ನು ಹಮ್ಮಿಕೊಂಡು ಅವಾಗ ಏನು ಮಾಡ್ತಾರೆ, ಆ ಒಂದು ಗ್ರೂಪ್ಗಳು ಏನು ಮಾಡ್ತಾರೆ, ಆಟದಲ್ಲಿ ಭಾಗವಹಿಸಿ ಅಲ್ಲಿ ಯಾರು ವಿನ್ ಆಗ್ತಾರೋ ಅದಕ್ಕೇನು ಮಾಡ್ತಾರೆ, ಪ್ರೈಸ್ ಅದು ಕೊಡ್ತಾರೆ. ಹಾಗಾಗಿ ಇದು ಶಾಲೆಗಳಲ್ಲಿರ್ತೈತೆ. ಬೇರೆ ಬೇರೆ ಶಾಲೆಗಳ ಮಟ್ಟದಲ್ಲಿದ್ದರೆ ಅದಕ್ಕೇನಂತೀವಿ, ಎಕ್ಸ್ಟ್ರಾಮ್ಯೂರಲ್ ಅಂತೇಳಿ ಕರಿತೀವಿ. ಇದು ಶಾಲೆಯ ಒಳಗಡೆ ನಡೆಯುವುದರಿಂದ ಇದಕ್ಕೇನಂತೀವಿ, ಇಂಟ್ರಾಮ್ಯೂರಲ್ ಅಂತೇಳಿ ಕರಿತೀವಿ. ಇಂಟ್ರಾ ಅಂದರೆ ಒಳಗೆ, ಮ್ಯೂರಲ್ ಅಂದರೆ ಗೋಡೆ ಅಥವಾ ಆವರಣ ಅಂತ ಅರ್ಥ. ಆಯಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ. ಅಂದರೆ ಶಾಲೆಗಳಲ್ಲಿಯೇ ವಿವಿಧ ಪ್ರಕಾರದ ಗುಂಪುಗಳನ್ನು ಮಾಡಿ ಅಥವಾ ಅವರ ನಡುವೆ ವಿವಿಧ ಚಟುವಟಿಕೆಗಳ ಸ್ಪರ್ಧೆಗಳನ್ನು ಏರ್ಪಡಿಸುವರು. ಶಾಲಾಂತರ್ಗತ ಸ್ಪರ್ಧೆಗಳ ಸಂಘಟನೆ ನಿರ್ದೇಶಕರು, ಹಿರಿಯ ಶಿಕ್ಷಕರು, ಸಹಾಯಕ ನಿರ್ದೇಶಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು, ಕಾರ್ಯದರ್ಶಿಗಳು, ವಿದ್ಯಾರ್ಥಿ ನಾಯಕ, ಸಹಾಯಕ ಕಾರ್ಯದರ್ಶಿ, ವಿದ್ಯಾರ್ಥಿ ಗುಂಪುಗಳ ನಾಯಕರು, ಉಪನಾಯಕರು, ವಿದ್ಯಾರ್ಥಿ ಪ್ರತಿನಿಧಿಗಳು, ಇಷ್ಟು ಜನ ಏನು ಮಾಡ್ತಾರೆ ಸೇರಿಕೊಂಡು ಈ ಒಂದು ಇಂಟ್ರಾಮ್ಯೂರಲ್ ಗೇಮ್ಸ್ ಏನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಸ್ಪರ್ಧೆಗೆ ಸಮಯ, ಯಾವ ಸಮಯದಲ್ಲಿ ಮಾಡಬೇಕು ಇದು ಅಂತಂದರೆ ಬೆಳಗ್ಗೆ ಅಥವಾ ಸಂಜೆ ಸಮಯ ಒಂದು ಇಂಟ್ರಾಮ್ಯೂರಲ್ ಮಾಡುವುದಕ್ಕೆ ಸೂಕ್ತ. ಶನಿವಾರ ಮತ್ತು ಭಾನುವಾರ ಹಾಗೂ ರಜಾ ದಿನಗಳನ್ನು ಹೊರತುಪಡಿಸಿ ನೋಡಿ, ಶನಿವಾರ, ಭಾನುವಾರ ಹಾಗೂ ರಜಾ ದಿನಗಳನ್ನು ಹೊರತುಪಡಿಸಿ ಮಾಡುವುದು ಸೂಕ್ತ. ವಾರದ ಮಧ್ಯದಲ್ಲಿ ಸೂಕ್ತ. ಮಧ್ಯಾಹ್ನದ ಬಿಡುವಿನ ವೇಳೆ ಸ್ಪರ್ಧೆಗಳನ್ನು ನಡೆಸಲು ಸೂಕ್ತವಲ್ಲ. ಮಧ್ಯಾಹ್ನದ ವೇಳೆಯಲ್ಲಿ ಮಾಡೋದಷ್ಟು ಸೂಕ್ತವಾದಂಥ ವಿಧಾನ ಅಲ್ಲ. ಈ ವೇಳೆ ವಿದ್ಯಾರ್ಥಿಗಳ ವಿಶ್ರಾಂತಿ, ಉಪಹಾರ, ಮೂತ್ರ ವಿಸರ್ಜನೆ ಮುಂತಾದವುಗಳಿಗೆ ಏನಾಗ್ತೈತಿ, ಅವಶ್ಯಕವಾಗಿರ್ತೈತಿ. ಹಾಗಾಗಿ ಮಧ್ಯದಲ್ಲಿ ಮಾಡಬಾರ್ದು, ವಾರದ ಕೊನೆಯಲ್ಲಿ ಮಾಡಬೇಕು. ಈಗ ಅಂತರ್ಶಾಲಾ ಸ್ಪರ್ಧೆಗಳು, ಎಕ್ಸ್ಟ್ರಾಮ್ಯೂರಲ್ ಕಾಂಪಿಟೇಷನ್ಸ್ ಅಂತೇಳಿ ಕರಿತೀವಿ. ವಿವಿಧ ಪ್ರಕಾರದ ಸಂಸ್ಥೆಗಳ ನಡುವೆ ನಡೀತದೆ. ಇದು ಮುಕ್ತವಾಗಿ ನಡೆಯುವಂಥ ಸ್ಪರ್ಧೆಗಳಿಗೆ ಅಂತರ್ಶಾಲಾ ಸ್ಪರ್ಧೆಗಳು ಅಂತೇಳಿ ನಾವು ಕರಿತೀವಿ. ಅಂತರ್ಶಾಲಾ ಪಂದ್ಯಾಟಗಳು ಏನು ಮಾಡ್ತಾರೆ, 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ರೂಢಿಗಾಗಿ ಸ್ಪರ್ಧೆ ಮಾಡ್ತಾರೆ, ಸೀಮಿತ ಸ್ಪರ್ಧೆ, ಮುಕ್ತ ಸ್ಪರ್ಧೆ, ಹೀಗೆ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿ ಏನು ಮಾಡ್ತಾರೆ, ಎಕ್ಸ್ಟ್ರಾಮ್ಯೂರಲ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಸಂಸ್ಥೆಗಳು ಸೇರ್ಕೊಂಡು ಏನು ಮಾಡ್ತವೆ, ಈ ಒಂದು ಗೇಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಈಗ ಕಲಿಸುವ ವಿಧಾನ. ಆಧುನಿಕ ಯುಗದಲ್ಲಿ ಶಿಕ್ಷಣದ ಉದ್ದೇಶಗಳ ಸಾಧನೆಗೆ ಕಲಿಸುವ ಒಂದು ಸಾಧನಗಳ ಬಳಕೆ ಏನಾಗಿರ್ತೈತಿ, ಅತಿ ಅವಶ್ಯಕವಾಗಿರ್ತೈತಿ. ಕಲಿಕೆ ಪರಿಣಾಮಕಾರಿಯಾಗಲು ಕಲಿಸುವ ಕ್ರಿಯೆಯಲ್ಲಿ ಉಪಯೋಗಿಸಲ್ಪಡುವ ಎಲ್ಲ ವಸ್ತುಗಳಿಗೆ ಕಲಿಸುವ ಸಾಧನಗಳು ಅಂತೇಳಿ ನಾವು ಕರಿತೀವಿ. ಏನು ಶಿಕ್ಷಕ ಕಲಿಸ್ತಾ ಇರ್ತಾನೋ ಆ ಒಂದು ಕಲಿಕೆಯಲ್ಲಿ ಯಾವ್ಯಾವ ವಸ್ತುಗಳು ಬಳಕೆ ಆಗ್ತಾವೋ ಅವಕ್ಕೆಲ್ಲ ಏನಂತೀವಿ, ಕಲಿಕೆಯ ಸಾಧನಗಳು ಅಂತೇಳಿ ಕರಿತೀವಿ. ಸ್ವಯಂ ಶಿಕ್ಷಕನೇ ಕಲಿಸುವ ಒಂದು ಸಾಧನ. ಶಿಕ್ಷಕನೂ ಕೂಡ ಇಲ್ಲೊಂದು ಸಾಧನವಾಗಿ ಏನು ಮಾಡ್ತಾನೆ, ಪರಿಣಮಿಸ್ತಾನೆ.
ಆಧುನಿಕ ಯುಗದಲ್ಲಿ ದೃಕ್ಶ್ರವಣ ಸಾಧನಗಳನ್ನು ಕಲಿಕೆಯಲ್ಲಿ ಹೆಚ್ಚು ಪರಿಣಾಮಕಾರಿ ಬೀರ್ತವೆ. ಕಣ್ಣಿಗೆ ಕಾಣುವ ಹಾಗೂ ಕಿವಿಯಿಂದ ಆಲಿಸುವ ಸಾಧನಗಳಂತೆ ದೃಕ್ಶ್ರವಣಗಳು ಉಪಕರಣಗಳು ಅಂತೇಳಿ ಕರಿತೀವಿ. ಕಣ್ಣಿಗೆ ಕಾಣಬೇಕು, ಕಿವಿಗೆ ಕೇಳಿಸ್ಬೇಕು, ಹೌದು ಅಂತೀವಿ ದೃಕ್ಶ್ರವಣ ಉಪಕರಣಗಳು ಅಂತೇಳಿ ಕರಿತೀವಿ. ರೇಡಿಯೋ, ಟಿ ವಿ, ಕಂಪ್ಯೂಟರ್, ಮೊಬೈಲ್ ಇವೆಲ್ಲ ಏನು ದೃಕ್ಶ್ರವಣ, ಕೇಳೋಕ್ಕೂ ಆಗುತ್ತೆ, ನೋಡೋಕ್ಕೂ ಆಗುತ್ತೆ. ಹಾಗಾಗಿ ಅವಕ್ಕೆ ದೃಕ್ಶ್ರವಣ ಉಪಕರಣಗಳು ಅಂಥೇಳಿ ನಾವು ಕರಿತೀವಿ. ಶರೀರ ಶಿಕ್ಷಣದಲ್ಲಿ ಉಪಯೋಗಿಸುವ ದೃಕ್ಶ್ರವಣ ಉಪಕರಣಗಳು ಯಾವ್ಯಾವು ಅಂತೇಳಿ ಕೊಟ್ಟಿದ್ದಾರೆ ನೋಡಿರಿ. ಆಡಿಯೋ ವಿಜುವಲ್ ಏಡ್ಸ್ ಅಂತೇಳಿ ನಾವು ಕರಿತೀವಿ. ಬ್ಲ್ಯಾಕ್ ಬೋರ್ಡ್, ಕಪ್ಪು ಹಲಗೆ, ಅತ್ಯಂತ ಉಪಯುಕ್ತ, ಸಾಮಾನ್ಯವಾದ ಹಾಗೂ ಅತಿ ಕಡಿಮೆ ಖರ್ಚಿನಲ್ಲಿ ಬಳಸುವಂಥ ಸಾಧನ ಯಾವುದಾದ್ರೂ ಇದೆ ಅಂದರೆ ಅದು ಕಪ್ಪು ಹಲಗೆ. ಕಪ್ಪು ಹಲಗೆ ಶಿಕ್ಷಕನ ಎರಡನೇ ನಾಲಿಗೆ ಅಂತೇಳಿ ಕರೀತಾರೆ. ಬುಲೆಟಿನ್ ಬೋರ್ಡ್ ಅಂದರೆ ಇವುಗಳನ್ನು ಸೂಚನಾ ಫಲಕಗಳು ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳು, ಶಿಕ್ಷಕರು ಅಥವಾ ಅಧಿಕಾರಿಗಳ ಮಧ್ಯೆ ಸಂಪರ್ಕ ಸಾಧನವಾಗಿ ಏನು ಮಾಡ್ತೀವಿ, ಈ ಬುಲೆಟಿನ್ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ. ಇದು ದಿನದ ಏನು ಪ್ರಾಮುಖ್ಯತೆ ಇರ್ತದೆ ಅದೆಲ್ಲ ಏನು ಮಾಡ್ತೀವಿ, ಒಂದು ಬೋರ್ಡ್ ಮೇಲೆ ಬರಿತೀವಿ, ಅದಕ್ಕೆ ಬುಲೆಟಿನ್ ಬೋರ್ಡ್ ಅಂತೇಳಿ ಕರಿತೀವಿ. ಚುಂಬಕ ಹಲಗೆ, ಮ್ಯಾಗ್ನೆಟಿಕ್ ಬೋರ್ಡ್ ಅಂತೇಳಿ ಕರಿತೀವಿ. ಇದು ಲೋಹದಿಂದ ತಯಾರಿಸಿದ ಹಲಗೆ. ಗುಂಪಿನ ಆಟಗಳು, ನಿಪುಣತೆಗಳನ್ನು ಮತ್ತು ತಾಂತ್ರಿಕತೆಗಳನ್ನು ವಿವರಿಸಲು ಇವೇನಾಗ್ತೀವಿ ಅತಿ ವಿಶೇಷವಾಗಿ ಪರಿಣಾಮವನ್ನು ಬೀರ್ತವೆ. ಆಲೇಖಗಳು, ಗ್ರಾಫ್ಸ್ ಅಂತೇಳಿ ಕರಿತೀವಿ. ರೇಖಾಚಿತ್ರಗಳ ಮೂಲಕ ವಿಷಯವನ್ನು ತಿಳಿಯಪಡಿಸೋದಕ್ಕೆ ಏನಂತೀವಿ, ಆಲೇಖಗಳು ಅಂತೇಳಿ ಕರಿತೀವಿ. ರೇಖಾಚಿತ್ರಗಳ ಮೂಲಕ ವಿಷಯವನ್ನು ಏನು ಮಾಡ್ತೀವಿ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ತೀವಿ, ಅದಕ್ಕೆ ಏನಂತೀವಿ ಆಲೇಖನಗಳು ಅಂಥೇಳಿ ಕರಿತೀವಿ. ವಿದ್ಯಾರ್ಥಿಗಳ ಪ್ರಗತಿ ಸೂಚಿಸಲಿಕ್ಕೆ ಏನು ಮಾಡ್ತೀವಿ ಗ್ರಾಫ್ಸ್ ಅಂತ ಹಾಕ್ತೀವಲ್ಲ ಅದೇ ಆಲೇಖ ಅಂದ್ರೆ ಗ್ರಾಫ್ಸ್ ಅಂತ ಅರ್ಥ. ವಿದ್ಯಾರ್ಥಿಗಳ ಸಾಧನೆ ತಿಳಿಸ್ಬೇಕಾದ್ರೆ ಈ ಒಂದು ಗ್ರಾಫ್ಸ್ ಏನಾಗ್ತವೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಚಾರ್ಟ್ಸ್ ಅಥವಾ ಪುಟಗಳು ಅಂತೇಳಿ ಕರಿತೀವಿ. ಚಾರ್ಟ್ಸ್ ಹಾಕಿ ಮಾಡಿ ತೋರಿಸ್ತೀವಲ್ಲ, ಚಾರ್ಟ್ ಹಾಕಿ ಯಾವುದಾದ್ರೂ ಒಂದು ಗೇಮ್ಸಿಂದ ಆಗಿರ್ಬೋದು ಅಥವಾ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದ ಹಿಸ್ಟ್ರಿ ಚಾರ್ಟ್ಸ್ಗಳಾಗೋದು, ಅಶೋಕ ಈ ರೀತಿ ಯಾವುದಾದ್ರೂ ಏನು ಮಾಡ್ತೀವಿ ಪಿಕ್ಚರ್ ಬಿಡಿಸಿ ತೋರಿಸಿ ಹಾಕ್ತೀವಲ್ಲ ಅದಕ್ಕೆ ಅಂತೀವಿ ನಾವು ಚಾರ್ಟ್ ಅಂತೇಳಿ ಕರಿತೀವಿ. ಟೀಚಿಂಗ್ ಏಡ್ಸ್ ಅಂತ ಓಕೆ ಕರಿತೀವಿ. ಪೋಸ್ಟರ್ಗಳು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವಂಥ ಸಾಧನ ಈ ಒಂದು ಪೋಸ್ಟರ್ಗಳಾಗಿದ್ದಾವೆ. ಮಾದರಿಗಳು, ಮಾಡಲ್ಸ್ ಅಂತೇಳಿ ಕರಿತೀವಿ. ಮಾದರಿಗಳು ಅಂದರೆ ವಸ್ತುವಿನ ನಕಲು ಅಂತ ಅರ್ಥ. ಮಾಡಲ್ಸ್ ಅಂತೇಳಿ ಕರಿತೀವಿ. ಅದರಂಗೆ ನಾವು ಏನು ಮಾಡ್ತೀವಿ ರೆಡಿ ಮಾಡ್ತೀವಿ. ಮಾದರಿಗಳು 3 ಮುಖಗಳ ಉಳ್ಳದಾಗಿರ್ತವೆ. 3 ಡೈಮೆನ್ಷನ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸ್ನಾಯು, ಹೃದಯ, ತಲೆಬುರುಡೆ ಚಿತ್ರಕ್ಕಿಂತಲೂ ಮಾದರಿ ಚಿತ್ರ ಏನಾಗ್ತದೆ ಹೆಚ್ಚು ಪರಿಣಾಮ ಬೀರ್ತೈತೆ. ಅದರಂಗೆ ಮಾಡಲ್ ಮಾಡ್ತೀವಿ. ಟೀಚಿಂಗ್ ಏಡ್ಸೇ ಬೇರೆ, ಮಾಡಲೇ ಬೇರೆ. ಮಾಡಲ್ ಏನಾಗ್ತೈತೆ ನಮಗೆ ಆ ಒಂದು ಚಿತ್ರದ ಪ್ರತಿರೂಪವಾಗಿ ಪರಿಣಮಿಸ್ತೈತೆ. ಅಂದರೆ ಸೇಮ್ ಅದೇ ಇದೇನೋ ಅಂತ ನಮಗೆ ಇಲ್ಲಿ ಗೋಚರ ಆಗ್ತೈತೆ. ಇದಕ್ಕೆ ಅಂತೀವಿ ಮಾದರಿ ಅಂತ ಕರಿತೀವಿ. 3 ಆಯಾಮಗಳಲ್ಲಿ ಇರ್ತವೆ. ಸ್ಲೈಡ್ಗಳು ಪ್ರೊಜೆಕ್ಟರ್ ಮೂಲಕ ಪರದೆಯ ಮೇಲೆ ಚಿತ್ರವನ್ನು ಮೂಡಿಸಲಾಗುವುದು. ಅದಕ್ಕೇನಂತೀವಿ ನಾವು ಸ್ಲೈಡ್ಗಳು ಅಂಥೇಳಿ ಕರಿತೀವಿ. ಸಾಮಾನ್ಯವಾಗಿ ಸ್ಲೈಡ್ಗಳು 2x2 ಅಂಗುಲಗಳದಾಗಿರ್ತವೆ. 2x2 ಇದ್ದಾಗಲೂ ಹೊಂದಿರ್ತವೆ. ಇತ್ತೀಚೆಗೆ 35 mm ಸ್ಲೈಡ್ಗಳು ಕೂಡ ಏನಾಗಿದೆ ಬಳಕೆಯಲ್ಲಿದ್ದಾವೆ. ಸ್ಲೈಡ್ಗಳು ಚಿಕ್ಕದಾದವುಗಳನ್ನು ಏನು ಮಾಡ್ತೀವಿ ಮೈಕ್ರೋಸ್ಕೋಪ್ನಲ್ಲಿ ಹಾಕಿ ತೋರಿಸ್ತೀವಿ. ಅದಕ್ಕೇನಂತೀವಿ ಸ್ಲೈಡ್ ಅಂತೇಳಿ ಕರಿತೀವಿ. ಅಂದರೆ ಪರದೆಯ ಮೇಲೆ ಏನು ಮಾಡ್ತೀವಿ ಚಿತ್ರವನ್ನು ಮೂಡಿಸಲಾಗ್ತೈತೆ. ಸ್ಲೈಡ್ಗಳು ಏನು ಮಾಡ್ತಾರೆ ಪ್ರೊಜೆಕ್ಟರ್ ಮೂಲಕ ಪರದೆಯ ಮೇಲೆ ಹಾಕಿ ಆ ಒಂದು ಪಿಕ್ಚರನ್ನು ತೋರಿಸ್ತಾರೆ ವಿದ್ಯಾರ್ಥಿಗಳಿಗೆ. ಅದಕ್ಕಿಂತ ಸ್ಲೈಡ್ ಅಂತೇಳಿ ಕರಿತೀವಿ. ಸುಚಿತ್ರ ಪ್ರತಿಕ್ಷೇಪಣ ದರ್ಶಕ ಅಂತೇಳಿ ಕರಿತೀವಿ. ಪ್ರೊಜೆಕ್ಟರ್ ಚಿತ್ರ ಸುರುಳಿ ದರ್ಶಕ, ಚಲನಚಿತ್ರ ಪೂರ್ವದರ್ಶಕ, ಮೋಷನ್ ಫಿಲ್ಮ್ ಅಂತೇಳಿ ಕರಿತೀವಿ. ಮೇಲ್ತಲೆ ಪ್ರತಿಕ್ಷೇಪಣ ದರ್ಶಕ, ಓವರ್ ಹೆಡ್ ಪ್ರೊಜೆಕ್ಟರ್ ಅಂತೇಳಿ ಕರಿತೀವಿ. OHP ಅಂತ ಕೂಡ ಇದಕ್ಕೆ ಶಾರ್ಟಾಗಿ ಕರಿತೀವಿ. ಇವನು ಕೂಡ ಏನು ಮಾಡ್ತೀವಿ ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕೆ ಏನಾಗ್ತವೆ ಸಹಾಯಕ ಆಗ್ತವೆ. ಧ್ವನಿ ಮುದ್ರಕ ಸಾಧನಗಳು, ಟೇಪ್ ರೆಕಾರ್ಡರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಇಲ್ಲೇನು ಮಾಡ್ತೀವಿ ನಾವು ಧ್ವನಿ ಮುದ್ರಕಗಳ ಮೂಲಕ ಏನು ಮಾಡ್ತೀವಿ ಅದ್ರ ಮೂಲಕ ಕೂಡ ಏನು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತೀವಿ. ದೂರದರ್ಶಕ ಸಾಧನಗಳು, ದೂರದರ್ಶಕಗಳನ್ನು ಬಳಸ್ಕೊಂಡು ಕೂಡ ಏನು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತೀವಿ. ವಿಡಿಯೋ ಪ್ರಕ್ಷೇಪಣೆ, ಗಣಕಯಂತ್ರಗಳು ಇವೆಲ್ಲ ಹಲವಾರು ಈಗೇನು ಬಂದಿವೆ ಆಧುನಿಕ ಉಪಕರಣಗಳು ಅವೆಲ್ಲ ಬಳಸ್ಕೊಂಡು ಕೂಡ ಏನು ಮಾಡ್ತೀವಿ ನಾವು ನಮ್ಮ ಟೀಚಿಂಗ್ ಸ್ಕಿಲ್ಲನ್ನು ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡು ವಿದ್ಯಾರ್ಥಿಗಳ ಆಸಕ್ತಿ ಏನು ಮಾಡ್ತೀವಿ ನಾವು ಕೆರಳಿಸಲು ಈ ಒಂದು ಎಲ್ಲ ಸಾಧನಗಳು ಏನು ಮಾಡ್ತೀವಿ ಶಿಕ್ಷಕರಿಗೆ ಅನುಕೂಲವಾಗಿ ಕೆಲಸವನ್ನು ಮಾಡ್ತೀವಿ. ಇವಕ್ಕೆಲ್ಲ ಏನಂತೀವಿ ದೃಕ್ಶ್ರವಣ ಉಪಕರಣಗಳು ಅಂತೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ. ಇಷ್ಟೇನಾಯಿತು ಈ ಒಂದು
ಶರೀರ ಶಿಕ್ಷಣದ ವಿಧಾನಗಳು ಅನ್ನುವಂಥ ಒಂದು ಲೆಸನಲ್ಲಿ ನಾವು ಎಲ್ಲ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ಒಂದು ಲೆಸನಲ್ಲಿ ಏನು ಮಾಡೋಣ, ಪಂದ್ಯಾಟಗಳು ಅಂತ ಬರ್ತವೆ, ನಾಕೌಟು, ಲೀಗ್ ಮಾದರಿ ಇವೆಲ್ಲ ಬರ್ತವೆ. ಆ ಒಂದು ಲೆಸನ್ನಲ್ಲಿ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.